ಜೆಡಿಎಸ್ ನಾಯಕರ ಮೇಲೆ ಐಟಿ ದಾಳಿಯಾಗಿರುವುದಕ್ಕೆ ಪ್ರತಿಕ್ರಿಯಿಸಿರುವ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇದು ಮೋದಿಯವರ ನಿಜವಾದ ಸರ್ಜಿಕಲ್ ಸ್ಟ್ರೈಕ್ ಅಂತ ಕಿಡಿಕಾರಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಕುಮಾರಸ್ವಾಮಿ, ಪ್ರಧಾನಿ ಮೋದಿಯವರು ಐಟಿ ಇಲಾಖೆ ಬಳಸಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿಸಿದ್ದಾರೆ. ಅಲ್ಲದೆ ಕೇಂದ್ರದಿಂದ ಅಧಿಕಾರಿಗಳ ದುರ್ಬಳಕೆ ಆಗ್ತಿದೆ ಅಂತ ಕುಮಾರಸ್ವಾಮಿ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಐಟಿ ಅಧಿಕಾರಿಗಳು ಹಲವೆಡೆ ದಾಳಿ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಪರ ವಿರೋಧಗಳು ವ್ಯಕ್ತವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಾ ಜಿ ಪರಮೇಶ್ವರ್, ಇದು ಅನಿರೀಕ್ಷಿತ ದಾಳಿ ಏನಲ್ಲ, ನಮಗೆ ಮೊದಲೇ ಗೊತ್ತಿತ್ತು. ಸಿಎಂ ಕೂಡ ಈ ಬಗ್ಗೆ ನಿನ್ನೆಯಷ್ಟೇ ಹೇಳಿಕೆ ಕೊಟ್ಟಿದ್ರು. ಇದೀಗ ಅದು ನಿಜವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆಯೂ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ದಾಳಿ ನಡೆಸಿತ್ತು ಅಂತ ಕೇಂದ್ರದ ವಿರುದ್ಧ ಡಿಸಿಎಂ ಡಾ ಜಿ ಪರಮೇಶ್ವರ್ ಗುಡುಗಿದ್ದಾರೆ. ರಾಜ್ಯದಲ್ಲಿ ನಡೆದ ಐಟಿ ದಾಳಿ ಸುಮಲತಾ ಮಾಡಿಸಿದ್ದಾರೆ ಅನ್ನುವ ಆರೋಪಕ್ಕೆ ಲೋಕಸಭಾ ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ದಾಳಿ ನಾನು ಮಾಡಿಸಿದ್ದೇನೆಂದು ಕೆಲವರು ಹೇಳ್ತಿದ್ದಾರೆ. ಆದ್ರೆ ನಾನು ಒಬ್ಬ ಪಕ್ಷೇತರ ಎಂಪಿ ಕ್ಯಾಂಡಿಡೇಟ್ ಮಾತ್ರವಷ್ಟೇ, ಯಾವುದೇ ಪಕ್ಷಕ್ಕೆ ಸೇರಿಲ್ಲ. ಹೀಗಾಗಿ ಐಟಿ ದಾಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಐಟಿ ದಾಳಿ ಬಗ್ಗೆ ಜೆಡಿಎಸ್ ಸಿಂಪತಿ ಪಡೆಯೋಕೆ ಯತ್ನಿಸುತ್ತಿದೆ. ಐಟಿ ಇಲಾಖೆ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ, ಅದನ್ನ ನಮ್ಗೆ ಬೇಕಾದ ಹಾಗೆ ಬಳಸೋಕಾಗೋದಿಲ್ಲ ಅಂತ ಹೇಳಿದ್ರು. ಜೆಡಿಎಸ್ ಮುಖಂಡರ ಮೇಲೆ ನಡೆದ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿರುವ ಸಂಸದ ಎಲ್.ಆರ್. ಶಿವರಾಮೇಗೌಡ, ಇಂತಹ 100 ರೇಡ್ ಆದ್ರೂ ನಾವು ಹೆದರೋದಿಲ್ಲ ಅಂತ ಗುಡುಗಿದ್ದಾರೆ. ದಾಳಿಯಿಂದ ನಮ್ಮನ್ನ ಅಲುಗಾಡಿಸಲು ಸಾಧ್ಯವಿಲ್ಲ. ಇದೊಂದು ರಾಜಕೀಯ ಪ್ರೇರಿತವಾದ ದಾಳಿಯಾಗಿದ್ದು ಕೇಂದ್ರ ಸರ್ಕಾರ ಐಟಿ ಅಧಿಕಾರಿಗಳ ದುರುಪಯೋಗ ಪಡಿಸಿಕೊಳ್ತಿದೆ. ಇದಕ್ಕೆಲ್ಲ ನಾವು ಹೆದರೋದಿಲ್ಲ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಐಟಿ ಇಲಾಖೆಯನ್ನ ಮುಂದಿಟ್ಕೊಂಡು ಜೆಡಿಎಸ್ ಪಕ್ಷವನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡುತ್ತಿದೆ ಅಂತ ಸಚಿವ ಸಾರಾ ಮಹೇಶ್ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ನಮ್ಮ ನಾಯಕರನ್ನ ಬೆದರಿಸುವ ನೀಚ ಕೆಲಸಕ್ಕೆ ಬಿಜೆಪಿ ಕೈ ಹಾಕಿದೆ ಎಂದಿರೋ ಮಹೇಶ್, ಐಟಿ ದಾಳಿಗೆ ನಮ್ಮ ವಿರೋಧ ಇಲ್ಲ, ಆದರೆ ಇದು ಸೂಕ್ತ ಸಂದರ್ಭವಾಗಿರಲಿಲ್ಲ. ಇದರಿಂದ ಚುನಾವಣೆ ಮೇಲೆ ಪರಿಣಾಮ ಬೀಳುತ್ತೆ ಎಂದಿದ್ದಾರೆ. ಈ ದಾಳಿ ಮೂಲಕ ನಮ್ಮ ನಾಯಕರನ್ನ ನಿಷ್ಕ್ರಿಯಗೊಳಿಸುವ ಪ್ರಯತ್ನ ನಡೆದಿದೆ, ಪ್ರಾದೇಶಿಕ ಪಕ್ಷವನ್ನ ನಾಶ ಮಾಡುವ ಹುನ್ನಾರ ಅಂತ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆದಿರುವ ಐಟಿ ದಾಳಿ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದು, ಹಿಟ್ ಅಂಡ್ ರನ್ ಹಾಗೆ ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದ್ದಾರೆ. ಅಡ್ವಾನ್ಸ್ಡ್ ಹೇಳಿಕೆ ನೀಡಿ ಡೈವರ್ಟ್ ಮಾಡುವ ಪ್ರಯತ್ನ ಮಾಡಿ ರಾಜಕೀಯ ಲಾಭ ಪಡೆಯೋಕೆ ಹೊರಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕಾನೂನಿನ ಪ್ರಕಾರ ಅವರ ಚೌಕಟ್ಟಿನಲ್ಲಿ ಐಟಿ ಇಲಾಖೆಯವರು ಕೆಲಸ ಮಾಡುತ್ತಿದ್ದಾರೆ, ಯಾವುದು ಸರಿ ಅನ್ನೋದು ಜನರಿಗೆ ಗೊತ್ತು ಎಂದಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ನಾಯಕರ ಮನೆಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸುತ್ತಿರುವ ಬೆನ್ನಲ್ಲೇ ಸಚಿವ ಡಿಕೆ ಶಿವಕುಮಾರ್ಗೂ ಐಟಿ ಶಾಕ್ ನೀಡಿದೆ. ಕನಕಪುರ ತಾಲೂಕು ಕಚೇರಿಗೆ ಬಂದಿಳಿದ ಐಟಿ ಟೀಮ್ ಡಿಕೆ ಶಿವಕುಮಾರ್ ಅವರ ಒಟ್ಟು ಆಸ್ತಿಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ. ಜೊತೆಗೆ ಡಿಕೆಶಿ ಕುಟುಂಬದ ಒಟ್ಟು ಆಸ್ತಿಗಳ ಪರಿಶೀಲನೆ ನಡೆಸುತ್ತಿರುವ ಅಧಿಕಾರಿಗಳು ಡಿಕೆಶಿ ಸಹೋದರ ಡಿಕೆ ಸುರೇಶ್ ಹಾಗೂ ತಾಯಿ ಗೌರಮ್ಮ ಅವರ ಆಸ್ತಿ ವಿವರಗಳ ತಪಾಸಣೆ ಮಾಡುತ್ತಿದ್ದಾರೆ. ಶಿವಮೊಗ್ಗ ನಗರದ ಶಂಕರಮಠ ರಸ್ತೆಯ ಶ್ರುತಿ ಮೋಟಾರ್ಸ್ ಮೇಲೆ ಐಟಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿ ನಡೆಸಿದ್ದಾರೆ. ಡಿಟಿ ಪರಮೇಶ್ವರನ್ ಅವರಿಗೆ ಸೇರಿದ ಮಾರುತಿ ಕಂಪನಿಯ ಕಾರು ಮಾರಾಟ ಮಾಡುವ ಶ್ರುತಿ ಮೋಟಾರ್ಸ್ ಮೇಲೆ 8 ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಇನ್ನು ಶ್ರುತಿ ಮೋಟಾರ್ಸ್ ಮಾಲೀಕ ಪರಮೇಶ್ವರ್ ಗೌಡ ಅವರು ದೇವೇಗೌಡರ ಸಂಬಂಧಿ ಎನ್ನಲಾಗ್ತಿದೆ. ಮುಂಜಾನೆಯಿಂದಲೇ ಬೇಟೆಯಾಡಲು ಶುರು ಮಾಡಿರುವ ಐಟಿ ಅಧಿಕಾರಿಗಳು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಐಟಿ ದಾಳಿ ನಡೆಸಿದ್ದಾರೆ. ಪಿಡಬ್ಲ್ಯೂಡಿ ಗುತ್ತಿಗೆದಾರನ ಮನೆ ಮೇಲೆ ಬೆಳ್ಳಂಬೆಳಿಗ್ಗೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದು ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆ ಈ ರೇಡ್ ಮಾಡಲಾಗಿದೆ ಎನ್ನಲಾಗ್ತಿದೆ. ಬೆಳಗಿನ ಜಾವ ಪಿಡಬ್ಲ್ಯೂಡಿಯ ಕ್ಲಾಸ್ 1 ಗುತ್ತಿಗೆದಾರ ಸಿಎಚ್ವಿಎನ್ ರೆಡ್ಡಿ ಮನೆಗೆ 2 ಕಾರ್ನಲ್ಲಿ ಬಂದ 4 ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಖಲೆ ಪತ್ರಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಲವ್ ಇನ್ ಮಂಡ್ಯ ಸತೀಶ್ ನೀನಾಸಂ ನಟನೆಯಲ್ಲಿ ಮೂಡಿಬಂದ ಅದ್ಭುತ ಚಿತ್ರ. ಸತೀಶ್ಗೆ ಭರ್ಜರಿ ಹೆಸರನ್ನ ಈ ಸಿನಿಮಾ ತಂದುಕೊಟ್ಟಿತ್ತು. ಚಿತ್ರದಲ್ಲಿ ಬಂಡವಾಳ ಹೂಡಿದ್ದ ಉದಯ್ ಕೆ ಮೆಹ್ತಾ ಇದೀಗ ಸತೀಶ್ ಜೊತೆ ಮತ್ತೊಂದು ಸಿನಿಮಾ ಮಾಡೋಕೆ ತಯಾರಿ ನಡೆಸಿದ್ದಾರೆ. 5 ವರ್ಷಗಳ ಬಳಿಕ ಈ ಜೋಡಿ ಮತ್ತೆ ಒಂದಾಗಿದೆ. ಚಿತ್ರ ಪಕ್ಕ ಕಮರ್ಷಿಯಲ್ ಕಥೆಯ ಜೊತೆ ಕಾಮಿಡಿ ಹೊಂದಿದ್ದು ಚಿತ್ರದಲ್ಲಿ ಸತೀಶ್ ಹೊಸ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರಂತೆ. ಯುಗಾದಿ ವೇಳೆಗೆ ಚಿತ್ರದ ಮುಹೂರ್ತ ನಡೆಯಲಿದ್ದು ಅಂದೇ ಚಿತ್ರದ ಟೈಟಲ್ ಹಾಗೂ ನಾಯಕಿ ಯಾರು ಅನ್ನೋದು ಗೊತ್ತಾಗಲಿದೆ.